ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಪರ್ಣ ಅವರೇ ಪ್ಲೀಸ್, ಗೌತಮ್ ಅವರೇ ಹೇಳಿದ್ದಾರೆ ನೀವು ಆನಂದ್ ಅವರು ಪಾರ್ಟ್ ಆಫ್ ಫ್ಯಾಮಿಲಿ ಅಂತ. ಫ್ಯಾಮಿಲಿ ಅಂದಮೇಲೆ ಸಾರಿ ಎಲ್ಲ ಬೇಕಾ? ಹೀಗೆಲ್ಲ ಹೇಳೋದಕ್ಕೆ ಎಲ್ಲರಿಂದ ಸಾಧ್ಯ ಇಲ್ಲ ಭೂಮಿಕಾ. ಇದು ನಿಮ್ ದೊಡ್ಡ ಗುಣ. ಈಗ ನಾವಿಬ್ಬರು ದೂರ ಆಗಿ ಎಷ್ಟು ನೋವು ಅನುಭವಿಸ್ತೋ ಅದಕ್ಕಿಂತ ಜಾಸ್ತಿ ಸಂಕಟ ಪಟ್ಟವರು ಅತ್ತಿಗೆ. ನಿನ್ನ ಜೋಪಾನ ಮಾಡಕ್ಕೆ ಆ ದೇವ್ರಂತ ಅತ್ತಿಗೆನ ನಿನ್ನ ಹತ್ರ ಕಳಿಸ್ಕೊಟ್ಟಿದ್ದಾರೆ. ನಾನು ಅಷ್ಟೆಲ್ಲ ಮಾತಾಡಿದ್ರು ನೀನ್ ನನ್ನ ಬಗ್ಗೆ ಸ್ವಲ್ಪನೂ ತಪ್ಪು ತಿಳ್ಕೊಂಡಿಲ್ಲ. ಗೌತಮ್ಗೆ ತಕ್ಕನಾದ ಹೆಂಡತಿ ನೀನು. ನೀವು ಇಲ್ಲಿಗೆ ಬಂದು ಹೋಗಿದ್ದು ನನಗೆ ಹೇಳಲೇ ಇಲ್ಲ. ಹೌದಪ್ಪ, ಹೇಳಲ್ಲ. ನೀವಿಬ್ರು ಇವತ್ತು ಒಂದಾಗಿದ್ದೀರಾ, ಚೆನ್ನಾಗಿದ್ದೀರಾ ಅನ್ನೋದಕ್ಕೆ ಮೇನ್ ರೀಸನ್ನೇ ಭೂಮಿಕಾ. ನಿಮ್ಮ ಮುಖದಲ್ಲಿ ನಗು ಇದ್ರೆ ಚೆನ್ನಾಗಿ ಕಾಣುತ್ತೆ, ಆದ್ರೆ ಆ ನಗು ಆನಂದ್ ಅವ್ರ ಜೊತೆನೆ ಕಾಣೆ ಆಗೋಗ್ಬಿಟ್ಟಿದೆ ಅಂತ ನನಗನ್ನಿಸ್ತಿದೆ. ನಿಮಗನ್ನಿಸ್ತಿಲ್ವಾ? ನಿಮ್ಮಿಬ್ಬರ ಫ್ರೆಂಡ್ಶಿಪ್ಗೆ ಯಾವ ಕೆಟ್ಟ ದೃಷ್ಟಿನೂ ಬೀಳ್ದೆ. ಥ್ಯಾಂಕ್ ಯು. ಮಕ್ಕಳ, ನಾಳೆ ಎಕ್ಸಾಮ್ ಇದೆ, ಬನ್ನಿ ಮಲ್ಕೊಳ್ಳಿ. ಇಲ್ಲ, ನಾನು ಹೋಗಲ್ಲ. ತೊರ್ಲೆಗಳು ಹೇಳಿದ್ ಕೇಳ್ಬೇಕು, ಹೋಗಿ ಮಲ್ಕೊಳ್ಳಿ. ಆನಂದ್ ರೇಗ್ ಬೇಡ ಕಣ, ಇನ್ನೋಗೆಲ್ಲ ಅರೇಂಜ್ ಮಾಡು. ಕಮ್ಮಿ ಇವತ್ತು ನಿಮ್ಮಿಬ್ಬರಿಗೂ ಕತೆ ಹೇಳಿ ನಾನು ಮಲಗಿಸ್ತೀನಿ. ನೀನ್ ಕತೆ ಹೇಳ್ತೀಯಾ? ಹೇಳ್ಬಾರ್ದಾ? ತಾವು ಕತೆ ಹೇಳ್ತೀರಾ? ನಮ್ಮ ಡುಮ್ಮ ಸರ್ಗೆ ಮುಂದಾಲೋಚನೆ ಜಾಸ್ತಿ. ಮುಂದಕ್ಕಾಗೋ ಮಕ್ಕಳಿಗೆ ಕತೆ ಹೇಳ್ಬೇಕಲ್ಲ, ಅದಕ್ಕೆ ಈಗ ರಿಹರ್ಸಲ್ ಮಾಡ್ಕೋತಾ ಇದ್ದೇನೆ. ಬಾ. ಕಮ್ ಡಾರ್ಲಿಂಗ್, ಕಮ್. ಆಂಟಿ ನೀವು ಬನ್ನಿ. ನೀನಾ ಈಗ ಶಾಕ್ ಕೊಡೋದು? ಇದಕ್ಕೆಲ್ಲ ಶಾಕ್ ಅನ್ನಲ್ಲ, ಸರ್ಪ್ರೈಸ್ ಅಂತಾರೆ. ತಗೋ. ಬಟ್ ಇದ್ಯಾಕೆ? ಇನ್ನೇನಕ್ಕೆ? ನಿನ್ ಮದರ್ ಆಗ್ತಿದ್ಯಲ್ಲ ಅದಕ್ಕೆ. ಥ್ಯಾಂಕ್ ಯು. ಐ ಆಮ್ ವೆರಿ ಹ್ಯಾಪಿ ಮಹಿ. ಆಕ್ಚುಲಿ ನಿಮ್ಮ ಮನೆಗೆ ಬಂದು ವಿಶ್ ಮಾಡೋಣ ಅನ್ಕೊಂಡೆ. ನಿಮ್ಮ ಮನೇಲಿ ಬೇಬಿ ಸೀಕ್ರೆಟ್ ರಿವೀಲ್ ಆಗಿಲ್ಲ ಅಂತ ಸ್ಟುಡಿಯೋಗೆ ಬಂದೆ. ಗುಡ್, ಒಳ್ಳೆ ಕೆಲಸ ಮಾಡಿದೀಯ. ಹಾಗೆ ಸಾರಿ ಕೂಡ. ನೀನು ಪ್ರೆಗ್ನೆಂಟ್ ಆಗಿದ್ಯಾ ಅಂತ ಗೊತ್ತಿಲ್ಲದೆ ನಿನ್ನ ಸಿಚುಯೇಷನ್ ಅರ್ಥ ಮಾಡ್ಕೊಳ್ದೆ ತುಂಬ ರೂಢಾಗಿ ನಡ್ಕೊಂಬಿಟ್ಟೆ. ಪ್ಲೀಸ್ ಇದನ್ನು ಯಾವುದೋ ಮೈಂಡಲ್ಲಿ ಇಟ್ಕೋಬೇಡ. ದಟ್ಸ್ ಓಕೆ. ನೀನು ಇನ್ನೂ ಸಾರಿ ಕೇಳೋ ನೆಸೆಸಿಟಿ ಇಲ್ಲ. ಬಿಕಾಸ್ ಫ್ರೆಂಡ್ಶಿಪ್ಪಲ್ಲಿ ನೋ ಸಾರಿ ನೋ ಥ್ಯಾಂಕ್ಸ್. ಇವನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೂಡ ಇರಬಾರ್ದಲ್ವಾ, ಅದಕ್ಕೆ ಇದೆಲ್ಲ ಬೇಕಾಗುತ್ತೆ. ವೆರಿ ಟ್ರೂ. ತುಂಬ ರೇರ್ ಆಗಿ ಸ್ವಲ್ಪ ಸೆನ್ಸಿಬಲ್ ಆಗಿ ಮಾತಾಡ್ತೀಯ. ಅಂದರೆ ಬೇಸಿಕಲಿ ನಾನು ನಾನ್ ಸೆನ್ಸ್ ಅಂತ. ನಾನು ಇಟ್ಸ್ ಓಕೆ. ಫ್ರೆಂಡ್ಸ್ ಜೊತೆ ಎಲ್ಲ ಇಷ್ಟೊಂದು ಸೆನ್ಸಿಬಲ್ ಆಗಿ ಯಾಕಿರ್ಬೇಕಲ್ವಾ? ಎಕ್ಸಾಕ್ಟ್ಲಿ. ನಾನು ಅಜ್ಜಿ ಆದರೂ ನೀನು ಮಾತ್ರ ಹೀಗೆ ಇರು, ಒಂದು ಸ್ವಲ್ಪನೂ ಬದಲಾಗಬೇಡ. ಮತ್ತೆ ಮಹಿ, ನೀನಮ್ಮ ಆಗ್ತಿರೋದು ಒಂದು ಕಡೆ ಖುಷಿ ಆಗ್ತಿದೆ, ಬಟ್ ಇನ್ನೊಂದು ಕಡೆ ಕಷ್ಟನೂ ಆಗ್ತಿದೆ, ಬೇಜಾರು ಆಗ್ತಿದೆ. ಸಾರಿ, ಹೀಗೆ ಹೇಳ್ತೀನಿ ಅಂತ ತಪ್ಪ ತಿಳ್ಕೊಬೇಡ. ಈ ಮದುವೆ ಬೇಬಿ ಅಂತೆಲ್ಲ ಮಾಡಿಕೊಂಡು ನೀನು ತುಂಬಾನೇ ದೊಡ್ಡ ಮಿಸ್ಟೇಕ್ ಮಾಡ್ತಿದ್ಯಾ ಅಂತ ನನಗೆ ಅನಿಸ್ತಾ ಇದೆ. ಏನು ಹೇಳ್ತಿದ್ಯಾ ದೀಪ್? ನಿಜ, ನಿನಗೆ ಹೀಗಾಯ್ತಲ್ಲ ಅಂತ ಫ್ರೆಂಡ್ ಆಗಿ ನನಗೆ ತುಂಬಾನೇ ಫೀಲ್ ಆಗ್ತಿದೆ. ಒಂದ್ಸಲ ಯೋಚನೆ ಮಾಡು, ನೀನಿರೋ ಫೀಲ್ಡಿಗೆ ಇದು ಮಾಡ್ಕೊಂಡಿದ್ದು ಸರಿನಾ? ನಿನ್ನ ಫ್ಯೂಚರ್ನ ನೀನೇ ಹಾಳು ಮಾಡ್ಕೋತಿದ್ಯಾ ಅಂತ ನಿನಗೆ ಅನಿಸ್ತಾ ಅಲ್ವಾ? ಫ್ಯಾಷನ್ ಫೀಲ್ಡು ಮೇಯ್ನ್ ಆಗಿ ಬ್ಯೂಟಿ ಕೇಳುತ್ತೆ. ನಿನ್ನ ಬ್ಯೂಟಿನಲ್ಲಿ ಇನ್ವೆಸ್ಟ್ಮೆಂಟು, ಅಸೆಟ್ಸು, ಗುಡ್ ವಿಲ್ಲು ಎಲ್ಲ. ಮಕ್ಕಳಾದ್ರೆ ನೆಕ್ಸ್ಟ್ ಸೆಕೆಂಡ್ ಯಾವುದು ಉಳಿಯೋದಿಲ್ಲ, ಹಿಂಗೋಗುತ್ತೆ. ಈಗಿತ್ತು ಈಗಿಲ್ಲ ಅನ್ನೋ ಥರ ವ್ಯಾನಿಷ್ ಆಗೋಗುತ್ತೆ. ನಿನ್ನ ಬ್ಯೂಟಿ ಜೊತೆ ನಿನ್ನ ನೇಮು ಫೇಮು ಎಲ್ಲ ಹೊಟ್ಟೋಗುತ್ತೆ ಮಮ್ಮಿ. ನೋಡು, ನಿನ್ಗಿನ್ನ ಟೈಮ್ ಇದೆ. ಜಸ್ಟ್ ಥಿಂಕ್ ಅಬೌಟ್ ಇಟ್. ಟೇಕ್ ಕೇರ್ ಮಮ್ಮಿ. ನಾನು ಬರ್ತೇನೆ. ಬಾಯ್.
ಯಾವ ಕತೆ ಹೇಳಲಿ? ಇವತ್ತೊಂದು ಸೂಪರ್ ಆಗಿರೋ ಕತೆ ಹೇಳ್ತೀನಿ ಇವ್ರಿಗೂ. ಫಸ್ಟ್ ಕತೆ ಹೇಳಿ, ಸೂಪರ್ ಇಲ್ವಾ ಅಂತ ನಾವ್ ಹೇಳ್ತೀವಿ. ನಾನು ಹೇಳೋ ಕತೆ ಸೂಪರ್ ಆಗೇ ಇರುತ್ತೆ. ಏಯ್, ಈಗಿನ ಕಾಲದ ಮಕ್ಕಳು ಹೈ ಸ್ಪೀಡಲ್ಲಿ ಇದ್ದೀರ ಕಣ ನೀವು. ನಿಮ್ಮನ್ನು ಕನ್ವಿನ್ಸ್ ಮಾಡೋದೇ ಕಷ್ಟ. ನಮ್ಮ ಕಾಲದಲ್ಲಿ ಹೆಸರು ಬೇರೆ ಇಟ್ಬಿಟ್ಟು ಅದೇ ಕತೆನ ಮತ್ತೆ ಹೇಳ್ತಾ ಇದ್ರು. ನಾವು ನಂಬ್ತಾ ಇದ್ವಿ ಗೊತ್ತಾ? ಮತ್ತೀಗ ನಾವು ಸರಿ ಕತೆ ಶುರು ಮಾಡ್ಲಾಗ ಮಾಡ್ಲಾ? ಹಾ, ದೂರಲ್ಲಿ ಒಬ್ಬ ರಾಜ ಆಯ್ತು. ಹಾಗೇನಾಯ್ತು ಗೊತ್ತಾ? ಇನ್ನೇನು ಸ್ಟಾಪ್ ಮಾಡಿ. ಯಾಕೋ ಇದೇ ಬರ್ತಾ ಇದೆಯಾ? ನೀವ್ ಹೇಳ್ತಿರೋದ್ ಕತೆ ಡಬ್ಬ ತರ ಇದೆ. ಸ್ವಲ್ಪನೂ ಚೆನ್ನಾಗಿಲ್ಲ. ಹಾ, ನನ್ನ ಒಪಿನಿಯನು ಅದೇ. ಅಲ್ಲ, ನಿಮ್ ಕಥೆನ ಕೇಳಕ್ ಆಗ್ತಿರ್ಲಿಲ್ಲ. ಬೋರಿಂಗ್ ಕಥೆನ ಇನ್ನು ಬೋರಿಂಗ್ ಆಗಿ ಹೇಳ್ತಿದ್ದೀರಾ. ಎಸ್, ಹೌದು. ನಾನು ಬೋರಿಂಗ್ ಕತೆನೇ ಇನ್ನೂ ಸ್ವಲ್ಪ ಬೋರಿಂಗ್ ಆಗಿ ಹೇಳ್ತಾ ಇದ್ದೆ. ಅಲ್ಲ ರೀ, ಇಂಟ್ರೆಸ್ಟಿಂಗ್ ಆಗಿರೋ ಕತೆ ಹೇಳಿದ್ರೆ ಯಾವ ಮಕ್ಕಳು ನಿದ್ದೆ ಮಾಡ್ತಾರೆ? ಇಂಟ್ರೆಸ್ಟಿಂಗ್ ಆಗಿ ಕೂತ್ಕೊಂಡು ಕೇಳ್ತಾರೆ. ಅದಕ್ಕೆ ನಾನೇ ಸ್ವಲ್ಪ ಕ್ರಿಯೇಟಿವ್ ಆಗಿ ಇನ್ನೂ ಸ್ವಲ್ಪ ಬೋರಿಂಗ್ ಆಗಿ ಹೇಳಿದೆ ಅಷ್ಟೇ. ಓ, ಸೊ ಇದು ನಿಮ್ ಕ್ರಿಯೇಟಿವಿಟಿ. ಕೋರ್ಸ್. ನೈಸ್. ಏನೇ ಹೇಳಿ, ತುಂಬಾ ನೀಟಾಗಿ ಮೇಂಟೈನ್ ಮಾಡ್ತೀರಾ. ನಿಜ ಆದ್ರೂ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಅಲ್ವಾ? ಸುಳ್ಳು ಹೇಳಕ್ಕೂ ಬರಲ್ಲ, ಕತೆ ಹೇಳಕ್ ಬರಲ್ಲ ಅಂತ ಒಪ್ಕೊಳ್ಳಿ. ಏಯ್, ಯಾರಂಗೆ ಹೇಳಿದ್ದು? ನನಗೆ ಚೆನ್ನಾಗಿ ಕತೆ ಹೇಳಕ್ ಬರುತ್ತೆ. ನಾನೊಂದು ಹೊಸ ಕತೆ ಹೇಳ್ತೀನಿ ಕೇಳಿಗ. ದೂರಲ್ಲಿ ಒಬ್ಬ ರಾಜ ಆಯ್ತಾ. ಆ ರಾಜಂಗೆ 7 ಜನ ಮಕ್ಳಲ್ವಾ ಅಂಕಲ್? 3 ಜನ ಗಂಡ್ ಮಕ್ಳಲ್ವಾ ಅಂಕಲ್? ಅದು ಈ ಕತೆನ ತುಂಬಾ ಸತಿ ಹೇಳ್ಬಿಟ್ಟಿದ್ದೇನೆ. ಬಟ್ ಅವಾಗೆಲ್ಲ ನಿದ್ದೆ ಮಾಡ್ತಾ ಇದ್ರು. ಇಲ್ಲ 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 ಇಲ್ಲ, ಇವರು ನಮಗೆ ಕತೆ ಹೇಳಿ ನಿದ್ದೆ ಮಾಡ್ಸಲ್ಲ. ಕತೆ ಹೇಳಿ ಹೇಳಿ ಬೋರಿಂಗ್ ಹೊಡಿಸ್ತಾರೆ. ಅಂಕಲ್, ನಿಮ್ಗೆ ಒಂದೇ ಕತೆನ ಗೊತ್ತಿರೋದು? ಏಯ್, ಇಬ್ರು ಸಿಕ್ಕಾಪಟ್ಟೆ ಇನ್ಸಲ್ಟ್ ಮಾಡ್ತಾ ಇದ್ದೀರಾ. ದೊಡ್ಡವರು ಅಂದ್ರೆ ಭಯ, ಭಕ್ತಿ, ಗೌರವ ಎಲ್ಲ ಇರಬೇಕು. ಭಯಭಕ್ತಿ ಎಲ್ಲಿಂದ ಸಿಗುತ್ತೆ ಅಂಕಲ್? ಒಂದು ನಿಮಿಷ, ನಾನು ನಿಮ್ಗೊಂದು ಕತೆ ಹೇಳಲಾ? ಮೊದಲು ಮಲ್ಕೊಳ್ಳಿ. ಅದಿಂತ ಕತೆ ಶುರು ಮಾಡ್ಲಾ? ಒಂದೂರಲ್ಲಿ ಒಬ್ಬ ರಾಜ ಅಲ್ಲ, ದೊಡ್ಡ ಮೌಂಟೇನ್ ಇತ್ತು. ಆ ಮೌಂಟೇನ್ ಬುಡದಲ್ಲಿ ಚುಳು 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 ಅಂತ ಹಾವಿನ ತರ ಸುತ್ತಿ ಬಳಸಿರೋ ಒಂದು ನದಿ ಹರಿತಿತ್ತು. ನನ್ನ ಲೆಕ್ಚರಿಂಗೇ ಬೋರಿಂಗ್ ಅಂತೀರಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.